ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಕಾಚಿ ಸೊಪ್ಪಿಂದ ಭಾತ್ ಮಾಡ್ತಿದ್ದೀನಿ. ಒಂದು ಕಟ್ಟು ಕಾಚಿ ಸೊಪ್ಪು ತೊಗೊಂಡಿದ್ದೀನಿ. ಅದನ್ನು ಎಲ್ಲ ಸೊಪ್ಪೆಲ್ಲ ಬಿಡಿಸ್ಕೊಂಡು ಅದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಒಂದು ಬೌಲ್ ಆಯ್ತದು ಕಾಚಿ ಸೊಪ್ಪು. ಒಂದು 2 ಸರ್ತಿ ಚೆನ್ನಾಗಿ ತೊಳ್ಕೊಂಡೆ. ಸೊಪ್ಪು ಚೆನ್ನಾಗಿ ತೊಳ್ಕೊಬೇಕು. ನೋಡಿ, ಒಂದು ಬೌಲು ಕಾಚಿ ಸೊಪ್ಪಿಗೆ 2 ದೊಣ್ಣೆಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1 ಇಂಚು ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ನಿಂಬೆಹಣ್ಣು, ಒಂದು 3/4 ಟೀ ಸ್ಪೂನ್ ಜೀರಿಗೆ, 3/4 ಟೀ ಸ್ಪೂನ್ ಕೊತ್ತಂಬರಿ ಬೀಜ, ಒಂದು ಅರ್ಧ ಇಂಚು ಚಕ್ಕೆ, 2 ಕಾಳು ಮೆಣಸು, ನೋಡಿ ಮೆಣಸು, 2 ಹಸಿ ಮೆಣಸಿನ್ಕಾಯಿ ಮತ್ತು ಅರಿಶಿನ. ಈಗ 1 ಲೋಟ ಅಕ್ಕಿನ ಚೆನ್ನಾಗಿ ನೀರು ಹಾಕಿ ತೊಳೆದು ನೀರೆಲ್ಲ ತೆಗೆದುಬಿಟ್ಟು ನೆನೆಯೋಕ್ಕಿಟ್ಟಿದ್ದೀನಿ. ಅದು ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಬಿಡೋಣ. ಇವಾಗ ಇದನ್ನು ಕಾಚಿ ಸೊಪ್ಪು ಅದನ್ನೆಲ್ಲ ಹೆಚ್ಕೋತೀನಿ. ನೋಡಿ, ಹೆಚ್ಕೋತಿದ್ದೀನಿ. ಕಾಚಿ ಸೊಪ್ಪಿಂದ ಸಾಮಾನ್ಯವಾಗಿ ಪಲ್ಯ ಮಾಡ್ಕೊಳ್ತೀವಿ. ಪಲ್ಯ ಮಾಡ್ತೀವಿ. ನಮ್ಮ ಮನೆಯಲ್ಲಿ ಕಾಚಿ ಸೊಪ್ಪಿನ ಪಲ್ಯ ಮಾಡ್ತೀವಿ, ಮತ್ತು ಅದರಲ್ಲಿ ತಂಬುಳಿ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹುಳಿ ಇದ್ದರೆ ಮೊಸರು, ಅದು ತುಂಬ ರುಚಿಯಾಗಿರುತ್ತೆ. ಅದನ್ನು ಮಾಡ್ತೀವಿ. ಇವತ್ತು ಭಾತ್ ಮಾಡೋಣ. ತುಂಬ ಅಂದರೆ ಜಾಸ್ತಿ ಕಾಚಿ ಸೊಪ್ಪಿತ್ತು. ಏನು ಮಾಡೋದು? ಪಲ್ಯ ಮಾಡಿದ್ರೆ ಅದು ಜಾಸ್ತಿ ಅನಿಸುತ್ತೆ. ಇನ್ನೊಂದೇನೆಂದರೆ ಕಾಚಿ ಸೊಪ್ಪು ನಿಮ್ಗೆ ಒಗ್ಗರಣೆಯಲ್ಲಿ ಹಾಕಿ ಇದು ಮಾಡಿದ್ರೆ ಅಷ್ಟು ಬೇಯಲ್ಲ. ನಮಗೆಲ್ಲ ಆಗುತ್ತೆ, ವಯಸ್ಸಾದವ್ರಿಗೆ, ನಿಮಗದು ಸಾಲದವ್ರಿಗೆ ಬೆಂದಿರೋದು. ಹಾಗಾಗಿ ನಾನು ಈ ಥರ ಒಂದು ಭಾತ್ ಮಾಡೋಣ ಅಂತ ಮಾಡಿದೆ. ಅವ್ರಿಗೆ ತಂಬುಳಿ ಮಾಡಿಕೊಟ್ಟೆ, ನಮ್ಮ ಅತ್ತೆಗೆ. ನಮಗೆ ಭಾತ್ ಮಾಡ್ಕೊಳ್ತಿದ್ದೀವಿ. ನೋಡಿ, ಎಲ್ಲದನ್ನು ಹೆಚ್ಕೋತಿದ್ದೀನಿ. ಇದು ಅಂದರೆ ಈ ಬೇಸಿಗೆನಲ್ಲಿ ಇದು ಉಪಯೋಗಿಸಿದ್ರೆ ಒಳ್ಳೆಯದು. ನಿಮಗೆ ಬಾಯೆಲ್ಲ ಹುಣ್ಣಾದಾಗ ನಾವು ಈ ಸೊಪ್ಪನ್ನು ಬಳಸಿದ್ರೆ ತುಂಬ ಒಳ್ಳೆಯದು. ನಿಮಗೆ ಬಾಯಿ ಹುಣ್ಣೆಲ್ಲ ಬೇಗ ವಾಸಿಯಾಗುತ್ತೆ. ನೋಡಿ, ಎಲ್ಲ ಕಾಚಿ ಸೊಪ್ಪನ್ನು ಹೆಚ್ಕೊಂಡೆ. ಇವಾಗ ದೊಣ್ಣೆಮೆಣಸಿನ್ಕಾಯಿನ ಹೆಚ್ಕೋತೀನಿ. ಇದ್ರ ಜೊತೆ ನಾನು 2 ದೊಣ್ಣೆಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಬೇರೆ ತರಕಾರಿನೂ ಹಾಕಬಹುದು, ಇಲ್ಲ ಅಂತಿಲ್ಲ. ಆದರೆ ಮೇಯ್ನಾಗಿ ಕಾಚಿ ಸೊಪ್ಪೇ ಇರಲಿ ಅಂತ ನಾನು ಅದ್ರ ರುಚಿ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ಮಸಾಲೆನೂ ಕಡಿಮೆ ಹಾಕಿದ್ದೀನಿ, ಖಾರನೂ ಕಡಿಮೆ ಹಾಕಿದ್ದೀನಿ. ಬರೀ 2 ದೊಣ್ಣೆಮೆಣಸಿನ್ಕಾಯಿ ಇರಲಿ, ಅದೊಂಥರ ರುಚಿ ಚೆನ್ನಾಗಿರುತ್ತೆ ಅನ್ನೋದಕ್ಕೆ 2 ದೊಣ್ಣೆಮೆಣಸಿನ್ಕಾಯಿ ಹಾಕಿ ಮಾಡ್ತಿದ್ದೀನಿ ಭಾತನ್ನ. ನೋಡಿ, ಅದನ್ನು ಉದ್ದುದ್ದಾಗಿ ಹೆಚ್ಕೊಳ್ತಿದ್ದೀನಿ. ನಿಮಗೆ ಬೇಕಾದರೆ ಹುರುಳಿಕಾಯಿ ಈ ಥರದ್ದೆಲ್ಲ ಹಾಕ್ಬೋದು. ಆದರೆ ನಿಮಗೆ ಈ ಕಾಚಿ ಸೊಪ್ಪು ಜಾಸ್ತಿ ತಂದರೆ ಅದೇ ಮೇಯ್ನಾಗಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ನಾವು ಯಾವಾಗ ಚೆನ್ನಾಗಿ ಸೊಪ್ಪು ಸಿಕ್ಕಿದಾಗೆಲ್ಲ ಈ ಥರ ಒಂದು ಭಾತ್ ಮಾಡ್ಕೊಳ್ತೀವಿ, ಚೆನ್ನಾಗಿರುತ್ತೆ. ಈ ಬೇಸಿಗೆನಲ್ಲಂತೂ ತುಂಬ ಒಳ್ಳೆಯದು ಈ ಥರ ಸೊಪ್ಪುಗಳು. ಆದರೆ ಮಾತ್ರ ಚೆನ್ನಾಗಿ ತೊಳಿಬೇಕು. ನೋಡಿ, ಇವಾಗ ಅದು ದೊಣ್ಣೆಮೆಣಸಿನ್ಕಾಯಿ ಎಲ್ಲ ಹೆಚ್ಚಿ ಇಟ್ಕೊಂಡೆ, ಸೊಪ್ಪು ಹೆಚ್ಕೊಂಡೆ, ದೊಣ್ಣೆಮೆಣಸಿನ್ಕಾಯಿ. ಇವಾಗ ಈ ಜೀರಿಗೆ, ಕೊತ್ತಂಬರಿ ಬೀಜ ಎಲ್ಲ ಇದೆಯಲ್ಲ, ಅದನ್ನು ಒಂದು ಸ್ವಲ್ಪ ಹುರ್ಕೋಬೇಕು. 2 ಕಾಳು ಮೆಣಸು ಹಾಕ್ತೀನಿ, 2 ಕಾಳು, ಜಾಸ್ತಿ ಬೇಡ. ಹಾಕಿ ಅದಕ್ಕೆ ಒಂದು ಅರ್ಧ ಇಂಚು ಚಕ್ಕೆ ಹಾಕ್ತಿದ್ದೀನಿ. ಅದಕ್ಕೊಂಚೂರು ತುಪ್ಪ ಹಾಕಿ ಹುರ್ಕೋತೀನಿ. ಚಕ್ಕೆ ಮತ್ತು ಮೆಣಸು ಹುರಿಬೇಕಾದ್ರೆ ಒಂಚೂರು ತುಪ್ಪದಲ್ಲೇ ಹುರಿಬೇಕು, ಒಳ್ಳೆಯದು. ಹಾಗಾಗಿ ತುಪ್ಪದಲ್ಲೇ 3/4 ಟೀ ಸ್ಪೂನ್ ಜೀರಿಗೆ ಹಾಕ್ತಿದ್ದೀನಿ, 3/4 ಟೀ ಸ್ಪೂನು ಕೊತ್ತಂಬರಿ ಬೀಜ, ಎಲ್ಲದನ್ನು ಹುರ್ಕೋತೀನಿ. ನೋಡಿ, ಹುರಿದಿದ್ದಾಯಿತು. ಇದನ್ನು ಒಂದು ಚಿಕ್ಕ ಬೌಲ್ಗೆ ತೆಕ್ಕೋತಿದ್ದೀನಿ. ಆಯಿತು, ಹುರಿದಿದ್ದಾಯಿತು. ಇವಾಗ 4 ಟೀ ಸ್ಪೂನು ಎಣ್ಣೆ ಹಾಕ್ತೀನಿ. ನೀವು ಎಣ್ಣೆ ಜಾಗದಲ್ಲಿ ಬೇಕಾದರೆ ತುಪ್ಪನಾದರೂ ಹಾಕ್ಬೋದು. ನಾನಿವಾಗ ಹುರಿಯೋಕ್ಕೆ ತುಪ್ಪ ಹಾಕಿದೆ, ಇದಕ್ಕೆ ಎಣ್ಣೆ ಹಾಕ್ತಿದ್ದೀನಿ. ಒಗ್ಗರಣೆ ಮಾಡ್ಕೋಬೇಕು. 4 ಟೀ ಸ್ಪೂನು ಎಣ್ಣೆ ಹಾಕಿದೆ. ಅದೊಂದು ಸ್ವಲ್ಪ ಎಣ್ಣೆ ಕಾಯಲಿ. ಅದಕ್ಕೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕಿ, ಒಂದು ಸ್ವಲ್ಪ ಇಂಗು ಹಾಕ್ತೀನಿ. ನೋಡಿ, ಒಂದು ಸ್ವಲ್ಪ ಇಂಗು ಹಾಕಿ ಅದು ಚೆನ್ನಾಗಿ ಸಿಡಿಲಿ. ಸಾಸಿವೆ ಚೆನ್ನಾಗಿ ಆದಮೇಲೆ ಈಗ ಮೆಣಸಿನ್ಕಾಯಿ ಹಾಕ್ತೀನಿ. ಹಸಿ ಮೆಣಸಿನ್ಕಾಯಿ 2 ಇಟ್ಕೊಂಡಿದ್ನಲ್ಲ,
ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಅದು ಅರಶಿನದ ಬೇರಿತ್ತು, ಹಸಿ ಅರಶಿನ ಅದನ್ನು ತುರಿದು ಅದ್ರ ಜೊತೆ ಮೆಣಸಿನ್ಕಾಯಿ ಜೊತೆಲಿ ಹಾಕಿದೆ, ಮತ್ತು ದೊಣ್ಣೆ ಮೆಣಸಿನ್ಕಾಯಿ ಹಾಕಿದೆ. ಅದನ್ನೊಂದು ಸ್ವಲ್ಪ ಬಾಡಿಸ್ದಾದ್ಮೇಲೆ ಈ ಸಪ್ಪನ್ನ ಹಾಕ್ಕೊಳ್ತೀನಿ. ಸೊಪ್ಪು ಹಾಕಿ ಬಾಡಿಸ್ಕೋಬೇಕು. ತುಂಬ ಏನು ಜಾಸ್ತಿ ಬೇಡ, ಸ್ವಲ್ಪ ಒಂದು ಅಂದರೆ ನಿಮ್ಗೆ ಆ ಥರ ಬಾಡಿಸಿದಾಗ ಭಾತ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ಬಾಡಿಸ್ಕೊಳ್ತಿದ್ದೀನಿ ನೋಡಿ. ಬಾಡಿಸಿ ಇವಾಗ ಇದೆಲ್ಲ ಅರ್ಧ ಗಂಟೆ ಆಯಿತು. ಅಕ್ಕಿಯೆಲ್ಲ ನೆನೆ ಇಟ್ಟಿದ್ನಲ್ಲ ತೊಳೆದು, ಅದೊಂದು ಅರ್ಧ ಗಂಟೆ ನೆನೆ ಇಟ್ಟಿದ್ದೆ. ಈಗ ಅದನ್ನು ಹಾಕ್ಕೋಬೇಕು, ಅಕ್ಕಿನ ಹಾಕ್ಕೋಬೇಕು. ಆ ನೀರೆಲ್ಲ ತೆಗೆದುಬಿಟ್ಟು ನಾನು ನೆನೆ ಇಟ್ಟಿದ್ದಿದ್ದು, ನೀರು ಸಮೇತ ನಾನು ಇಟ್ಟಿರಲಿಲ್ಲ. ನೀರೆಲ್ಲ ತೆಗೆದು ಅದನ್ನು ಅರ್ಧ ಗಂಟೆ ನೆನೆ ಇಟ್ಟಿದ್ದೆ. ಇವಾಗ ಅದನ್ನು ಹಾಕ್ಕೊಳ್ತೀನಿ, ಅದನ್ನು ಬಾಡಿಸ್ತೀನಿ. ಯಾಕೆ ಈ ಥರ ಹಾಕ್ಕೋಬೇಕಂದ್ರೆ ನಿಮಗೆ ಈ ಥರ ಬಾಡಿಸಿದಾಗ ನಿಮಗೆ ಏನು ಭಾತ್ ಇರುತ್ತಲ್ಲ ಅದು ಉದುರಾಗಿ ತುಂಬ ಚೆನ್ನಾಗಾಗುತ್ತೆ. ಇವಾಗ ಒಂದು ಸ್ವಲ್ಪ ಅರಶಿನ ಹಾಕ್ತೆ, ಹಸಿ ಅರಶಿನೂ ಹಾಕಿದ್ದೀನಿ. ಈಗಲೂ ಇನ್ನೊಂಚೂರು ಅರಶಿನ ಹಾಕಿದೆ. ಹಾಕಿ ಅದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಇವಾಗ ಆಯ್ತದು, ಅದು ಸ್ಟವ್ ಆಫ್ ಮಾಡ್ತೀನಿ. ಮಾಡಿ ಇದನ್ನು ನಾವು ಈ ಮಿಕ್ಸಿ ಜಾರ್ಗೆ ನಾನು ಏನು ಕೊತ್ತಂಬರಿ ಬೀಜ, ಜೀರಿಗೆ, ಚಕ್ಕೆ, ಒಂದೆರಡು ಕಾಳು ಮೆಣಸು ಎಲ್ಲ ಹಾಕಿದ್ನಲ್ಲ, ಅದರ ಜೊತೆಯಲ್ಲಿ ಒಂದು 4 ಟೀ ಸ್ಪೂನು ಕೊಬ್ಬರಿ ಹಾಕಿ ಪುಡಿ ಮಾಡ್ಕೋತೀನಿ. ಅದನ್ನು ಪುಡಿ ಮಾಡ್ಕೋತೀನಿ, ಭಾತ್ಗೆ ಹಾಕಬೇಕು. ಹಾಗಾಗಿ ನೋಡಿ ಪುಡಿ ಮಾಡಿ ಇಟ್ಕೊಂಡೆ. ಇವಾಗ ಕುಕ್ಕರ್ಗೆಲ್ಲ ನಾನೇನು ಸಪ್ಪೆಲ್ಲ ಬಾಡಿಸ್ಕೊಂಡಿದ್ನಲ್ಲ ಅದನ್ನು ಕುಕ್ಕರ್ಗೆ ಹಾಕ್ಕೊಂಡೆ. ಹಾಕಿ ಸ್ಟವ್ ಆನ್ ಮಾಡ್ಕೊಳ್ತೀನಿ. ಮಾಡಿಕೊಂಡು ಇದು 1 ಲೋಟ ಅಕ್ಕಿ ತೊಗೊಂಡಿದ್ನಲ್ಲ, ಆ 1 ಲೋಟಕ್ಕೆ ನೋಡಿ, ಈ ಲೋಟದಲ್ಲಿ 1 ಲೋಟ ಅಕ್ಕಿ ತೊಗೊಂಡು ಅದನ್ನು ತೊಳೆದು ನೆನೆ ಇಟ್ಟಿದ್ದೆ. ಅದಕ್ಕೆ 3 ಲೋಟ ನೀರು ಹಾಕಿದೆ. ಅಳತೆ ಅದು ಅಷ್ಟು ಹಾಕಿದಾಗ ನಿಮಗೆ ಸರಿ ಇರುತ್ತೆ. ತುಂಬ ಉದ್ರುದ್ರೂ ಅಲ್ಲ, ತುಂಬ ಮೆತ್ತಗೂ ಅಲ್ಲ, ಒಂದು ಹದವಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ ನೀರು ಹಾಕಿದೆ. ಹಾಕಿ ಅದನ್ನೊಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ತೀನಿ. ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಾನು ಇನ್ನೂ ಶುಂಠಿ ಹಾಕಿಲ್ಲ, ಅದನ್ನೊಂದು ಸ್ವಲ್ಪ ತುರಿದು ಹಾಕ್ತಿದ್ದೆ. ಶುಂಠಿ ಹಾಕಿದೆ. ಅದೊಂದು ಸ್ವಲ್ಪ ಕುದಿಯೋ ತನಕ ಬಿಡಬೇಕು. ಕುದ್ದಾದ್ಮೇಲೆ ನಾನು ಆ ಪುಡಿ ಎಲ್ಲ ಮಾಡಿದ್ನಲ್ಲ ಅದೆಲ್ಲ ಹಾಕ್ಕೊಂಡೆ. ಪುಡಿ ಎಲ್ಲ ಹಾಕ್ಕೊಂಡು ಕುಕ್ಕರ್ ಮುಚ್ಚಿ ಒಂದು ಸರ್ತಿ ಕೂಗಿಸಿ 10 ನಿಮಿಷ ಬಿಟ್ಟೆ ಅದು ಕುಕ್ಕರಲ್ಲಿ. ಆಮೇಲೆ ಕೂಲಾಗಾಕ್ಬಿಟ್ಟೆ. ನೋಡಿ ಇವಾಗ ತೆಗಿತಿದ್ದೀನಿ. ವಾವ್, ನೋಡಿ ಎಷ್ಟು ಚೆನ್ನಾಗಾಗಿದೆ. 1 ಸರ್ತಿ ಕುಕ್ಕರ್ ಕೂಗಿಸಿ ಕಮ್ಮಿ ಉರಿನಲ್ಲಿ 10 ನಿಮಿಷ ಬಿಡಬೇಕು. ನಿಮಗೆ ಆವಾಗ ಉದುರುದ್ರಾಗಿ ತುಂಬ ಚೆನ್ನಾಗಾಗುತ್ತೆ. ನೋಡಿ ಎಲ್ಲ ಇವಾಗ ಆಯಿತು. ಅದಕ್ಕೊಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಿದ್ರೆ ಕಾಚಿ ಸೊಪ್ಪಿನ ಭಾತು ರೆಡಿ ಆಗುತ್ತೆ. ನೋಡಿ ಎಲ್ಲ ಉದುರುದ್ರಾಗಿ ಎಷ್ಟು ಚೆನ್ನಾಗಿ, ಅನ್ನ ತುಂಬ ಚೆನ್ನಾಗಾಗಿದೆ. ಅಂದರೆ ಭಾತು ಬೆಂದಿದೆ ಚೆನ್ನಾಗಿ. ಭಾತು ಉದುರು ಇದೆ ಆದರೆ ಬೆಂದಿದೆ. ನೋಡಿ ಒಂದು ಬೌಲ್ಗೆ ತೆಕ್ಕೋತಿದ್ದೀನಿ. ನಿಮ್ಗೆ ಹಾಕೋದ್ರಲ್ಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಅದು ಉದುರುದ್ರಾಗ ಆಗಿದೆ ಅಂತ. ಎಲ್ಲ ಆಯಿತು, ಹಾಕ್ಕೊಳ್ತಿದ್ದೀನಿ. ಇದನ್ನು ನಾನು ಇದ್ರ ಜೊತೆಯಲ್ಲಿ ನಾನು ಕಾಚಿ ಸೊಪ್ಪಿಂದೆ ತಂಬುಳಿ ಮಾಡಿದ್ದೀನಿ. ಮೊಸರು ಜೊತೆಯಲ್ಲೂ ತಿನ್ನಬಹುದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಆಯಿತು, ಎಲ್ಲ ಒಂದು ತೆಕ್ಕೊಂಡೆ. ನೋಡಿ ನಿಮ್ಮ ಮನೆಯಲ್ಲೂ ಈ ಥರ ಒಂದು ಕಾಚಿ ಸೊಪ್ಪಿನ ಭಾತ್ ಮಾಡ್ಕೊಂಡು ತಿಂದು ನನಗೆ ತಿಳಿಸಿ. ಇದನ್ನು ನೀವು ಮೊಸರು ಜೊತೆಯಲ್ಲಾದರೂ ತಿನ್ನಬಹುದು, ಇಲ್ಲ ಯಾವುದಾದ್ರೂ ತಂಬುಳಿ ಮಾಡ್ಕೊಂಡಾದರೂ ತಿನ್ನಬಹುದು. ನಮ್ಮ ಮನೆಯಲ್ಲಿ ನಾನು ಕಾಚಿ ಸೊಪ್ಪು, ನಮ್ಮ ಅತ್ತೆಗೆ ನಾನು ಕಾಚಿ ಸೊಪ್ಪಿನ ತಂಬುಳಿ ಮಾಡಿದ್ದೆ, ಹಾಗಾಗಿ ಅದ್ರ ಜೊತೆಯಲ್ಲೇ ತಿಂತಾಯಿದ್ದೀನಿ. ಬರೀದನ್ನೇ ತಿಂದರೆ ಹದವಾಗಿ ನಿಮಗೆ ಉಪ್ಪು ಖಾರ ಎಲ್ಲ ನಾನು ಮೀಡಿಯಮಾಗಿ ಹಾಕಿದ್ದೆ, ಜಾಸ್ತಿ ಹಾಕಿರಲಿಲ್ಲ. ಅದು ಆ ಕಾಚಿ ಸೊಪ್ಪಿನ ಟೇಸ್ಟು ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ತಂಬುಳಿ ಜೊತೆಯಲ್ಲಿ ತಿಂದರೆ ಅದು ಒಂಥರ ಚೆನ್ನಾಗಿರುತ್ತೆ, ಮೊಸರು ಜೊತೆಯಲ್ಲೂ ಚೆನ್ನಾಗಿರುತ್ತೆ. ನೋಡಿ ನಿಮ್ಮ ಮನೆಯಲ್ಲೂ ಈ ಥರ ಒಂದು ಕಾಚಿ ಸೊಪ್ಪಿನ ಭಾತ್ ಮಾಡಿಕೊಂಡು ತಿಂದು ನನಗೆ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ಕಾಚಿ ಸೊಪ್ಪು ಅಂತಾರೆ, ಗಣಿಕೆ ಸೊಪ್ಪು ಅಂತಾರೆ. ನೋಡಿ ಮಾಡಿಕೊಡಿ. ಥ್ಯಾಂಕ್ ಯು.